कश्मीर की बॉर्डर पर घुसपैठ क्यों नहीं होती है? सिर्फ बंगाल में क्यों होती है? No, Bengal is not a political battle for us, it is a civilizational battle for us. ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ. ರೆಡಿಯಾಗಿ ಏಪ್ರಿಲ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಅಂತ. ಇದು ಕೇವಲ ಜೋಶಲ್ಲಿ ಕೊಟ್ಟಿರುವಂತ ಕರೆನ. ಅಮಿತ್ ಶಾ ಜೋಶಲ್ ಕರೆ ಕೊಟ್ಟಿದ್ದು ಬಿಹಾರ ಗೆದ್ದಿದ್ರಿಂದ ಪಕ್ಕದ ಪಶ್ಚಿಮ ಬಂಗಾಳನ್ನು ಗೆದ್ದು ಬಿಡ್ತೀವಿ ಅನ್ನೋ ಜೋಶಲ್ ಕರೆ ಕೊಟ್ರ, ಅಥವಾ ನಿಜವಾಗ್ಲೂ ಆ ತಾಕತ್ತು ಬಿಜೆಪಿಗೆ ಇದೆಯಾ? ಈ ವಿಚಾರವನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಮಿತ್ ಶಾ ಒಂದು ಕರೆ ಕೊಟ್ರು ಅಂದ್ರೆ ಸುಮ್ಮನೆ ಅಲ್ಲ. ನಿಮಗೆ ಗೊತ್ತಿರಬಹುದು 2025ರಲ್ಲಿ ಅವ್ರು ಹೇಳಿದ್ರು, 2024ರ ಎಂಡಲ್ಲಿ ಹೇಳಿದ್ರು, ಇದು ಮಹಾರಾಷ್ಟ್ರ ಚುನಾವಣೆ ಇಯರ್ ಎಂಡ್ ಸೆಲೆಬ್ರೇಷನ್, ದೆಹಲಿ ನ್ಯೂ ಇಯರ್ ಸೆಲೆಬ್ರೇಷನ್. 2025ಕ್ಕೆ ದೆಹಲಿ ಗೆಲ್ತೀವಿ, ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಮಾಡ್ತೀವಿ, ಇಯರ್ ಎಂಡ್ ಸೆಲೆಬ್ರೇಷನ್ ಮಹಾರಾಷ್ಟ್ರದಲ್ಲಿ ಮಾಡಿದೀವಿ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಹೊಸ ವರ್ಷ ಅಲ್ಲ, ಈ 2026ರಲ್ಲಿ 5 ರಾಜ್ಯಗಳನ್ನ ಗೆಲ್ತೀವಿ, ಸೆಲೆಬ್ರೇಷನ್ ಶುರು ಮಾಡ್ಕೊಳ್ಳಿ ಅಂತ. ಅಂದ್ರೆ 2025 ಏಪ್ರಿಲ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡೋದಿಕ್ ಶುರು ಮಾಡ್ಕೊಳ್ಳಿ, ನಾವೆಲ್ಲ ರೀತಿ ತಯಾರಿ ಮಾಡಿದೀವಿ ಅಂತ. ಅಂದ್ರೆ ಪ್ರತಿ ಬಾರಿ ತಾನು ಏನ್ ಹೇಳಿದಿನೋ ಅದನ್ನ ಪ್ರೂವ್ ಮಾಡ್ತಾ ಬಂದಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ. ಏನೇ ಹೇಳ್ಬೋದು ಕಾಂಗ್ರೆಸ್ನವರು, ವಿರೋಧ ಪಕ್ಷದವರು, ಎಲ್ಲಿ ಚಾಣಕ್ಯ, ಎಲ್ಲಿ ಚಾಣಾಕ್ಷ, ಎಲ್ಲಿ ಸೋತೋದ್ರು, ಎಲ್ಲಿ ಗೆದ್ರು ಅಂತ. ಆದ್ರೆ ಸಕ್ಸಸ್ ರೇಟ್ ಅನ್ನ ನೋಡ್ತಾ ಇದ್ರೆ, ಗೆಲುವಿನ ರೇಷಿಯೋ ನೋಡ್ತಾ ಇದ್ರೆ ಬೇರೆ ಪಕ್ಷಗಳು ಇದ್ರ ಹತ್ರಕ್ಕೂ ಬರೋದಿಕ್ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸಕ್ಸಸ್ ರೇಟ್ ಅನ್ನ ಮೇಂಟೈನ್ ಮಾಡಿದ್ದಾರೆ ಅಮಿತ್ ಶಾ. ಹೋದಲ್ಲೆಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇರುವಂತಹ ಬಿಜೆಪಿಗೆ, ಅಮಿತ್ ಶಾಗೆ ಪಶ್ಚಿಮ ಬಂಗಾಳ ಅತ್ಯಂತ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದ್ರೆ 3 ಬಾರಿ ಸಿಎಂ ಆಗಿರುವಂತ ಮಮತಾ ಬ್ಯಾನರ್ಜಿಗೆ ಪಶ್ಚಿಮ ಬಂಗಾಳವನ್ನ ಗೆದ್ಕೊಳ್ಳೋದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಪಶ್ಚಿಮ ಬಂಗಾಳ ಗೆಲ್ಲಬೇಕು ಅಂತ ಹೇಳಿದ್ರೆ ಅಲ್ಲಿನ ಹಿಂದೂಗಳನ್ನ ಎದುರಾಕೊಳ್ಬಾರ್ದು, ಅಲ್ಲಿನ ಮುಸ್ಲಿಮರನ್ನ ಹೆಚ್ಚು ಮುದ್ದಿಸಬೇಕು. ಇದು ಅವ್ರಿಗೆ ಆ ಟೆಕ್ನಿಕ್ ಗೊತ್ತಾಗೋಗ್ಬಿಟ್ಟಿದೆ. ಆದ್ರೆ ಈ ಬಾರಿ ಹಾಗಲ್ಲ, ಈ ಬಾರಿ ಪರಿಸ್ಥಿತಿನೇ ಬೇರೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಸಹಜವಾಗಿದೆ. ಇನ್ನು ಬಿಜೆಪಿ ಪಕ್ಕದ ಬಾಂಗ್ಲಾದೇಶದ ಒಂದು ರಾಜಕೀಯ ಒಂದು ಸ್ಥಿತ್ಯಂತರದ ಲಾಭವನ್ನ, ರಾಜಕೀಯವಾಗಿ ಪಶ್ಚಿಮ ಬಂಗಾಳ ಏನು ಕೊಲ್ಯಾಪ್ಸ್ ಆಗಿದೆ ಆ ಲಾಭವನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಪಕ್ಕದ ಬಾಂಗ್ಲಾದೇಶ್ ನೋಡಿ, ಅಲ್ಲಿ ಆಗ್ತಾ ಇರುವಂತ ರಾಜಕೀಯ ಅವ್ಯವಸ್ಥೆಗಳನ್ನು ನೋಡಿ. ಅಲ್ಲಿ ಏನಾದ್ರೂ ರಾಜಕೀಯ ಅವ್ಯವಸ್ಥೆ ಆದ್ರೆ ಅದರ ಪರಿಣಾಮ ಪಶ್ಚಿಮ ಬಂಗಾಳ ಮೇಲಾಗುತ್ತೆ. ಪಶ್ಚಿಮ ಬಂಗಾಳಕ್ಕೆ ನುಸುಳುಕೋರರು ಬರ್ತಾರೆ, ಅಲ್ಲಿಂದ ಭಯೋತ್ಪಾದಕರು ಸೃಷ್ಟಿ ಆಗ್ತಾರೆ, ಇಡೀ ದೇಶದಲ್ಲಿ ಗಲಭೆ ಆಗ್ತವೆ. 600 ಕಿಲೋಮೀಟರ್ ಗಡಿಯನ್ನ ಪಶ್ಚಿಮ ಬಂಗಾಳ ಬಂದ್ ಮಾಡದೇನೆ ಉಳಿಸ್ಕೊಂಡಿದೆ ಪಶ್ಚಿಮ ಬಂಗಾಳ ಸರ್ಕಾರ. ಬಾಂಗ್ಲಾದೇಶ್ ಮತ್ತು ಭಾರತದ ಗಡಿ ಇದೆಯಲ್ಲ, ಇದು 1200 ಕಿಲೋಮೀಟರ್ ಗಡಿ. ಅದರಲ್ಲಿ 600 ಕಿಲೋಮೀಟರ್ ಗಡಿಗೆ ಜಾಗವನ್ನ ಕೊಡ್ತಾ ಇಲ್ಲ. ನಾವು ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದೀವಿ, ದುಡ್ಡು ರೆಡಿ ಇದೆ. ಅವರು ಆ ಜಾಗವನ್ನ ಏನು ಜನರಿಂದ ತಗೊಂಡು ವಶಪಡಿಸ್ಕೊಂಡು ಕೊಡ್ಬೇಕಲ್ವಾ? ಅಲ್ಲಿ ಬೇಲಿ ಮಾಡೋದಿಕ್ ನಾವು ರೆಡಿ ಇದೀವಿ. ಯಾವುದೇ ನುಸುಳುಕೋರರು ಬರಬಾರದು, ಪಶ್ಚಿಮ ಬಂಗಾಳ ಜನರ ಅನ್ನವನ್ನು ಕಸಿಬಾರದು. ನೋಡಿ, ಇದನ್ನೇ ನಾವು ಬಿಹಾರದಲ್ಲಿ ಹೇಳಿದ್ವಿ. ನೋಡಿ, ಬಿಹಾರದಲ್ಲಿ ಸೀಮಾಂಚಲ ಭಾಗದಲ್ಲೆಲ್ಲ ನುಸುಳುಕೋರರು ಬರ್ತಾ ಇದಾರೆ, ಬಾಂಗ್ಲಾದೇಶಿಯರು, ರೋಹಿಂಗ್ಯಾಗಳು. ಅವ್ರನ್ನ ತಡಿಬೇಕು, ನಿಮ್ಮ ಅನ್ನವನ್ನು ಅವ್ರು ಕಸಿಬಾರ್ದು, ಬಿಹಾರಿಗಳಿಗೆ ಸಿಗಬೇಕಾದಂತ ಸೌಲಭ್ಯ ಯಾವ್ದು ಬಾಂಗ್ಲಾದೇಶಿಯರ ಪಾಲಾಗಬಾರ್ದು ಅಂತ ಹೇಳಿದ್ವಿ. ಅವ್ರು ಕೇಳಿದ್ರು. ನೋಡಿ, ಅವ್ರಿಗೆ ಇವಾಗ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ. ಬಿಹಾರವನ್ನ ಗೆದ್ದು ಬಿಹಾರದ ಜನರಿಗೆ ಎಲ್ಲ ಸೌಲಭ್ಯ ಮಾಡ್ಕೋತಾ ಇದೀವಿ. ಡಬಲ್ ಎಂಜಿನ್ ಕೇಂದ್ರದಲ್ಲಿ ನಮ್ದೇ ಇದೆ, ಹೆಚ್ಚಿನ ಯೋಜನೆ ಇಲ್ಲಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ ನೀವೇನಾದ್ರೂ ಪಶ್ಚಿಮ ಬಂಗಾಳದಲ್ಲೂ ಸರ್ಕಾರವನ್ನು ತಂದ್ರೆ. ಇನ್ನ ಇಲ್ಲಿ ದಿಲೀಪ್ ಘೋಷ್, ಸುವೇಂದು ಅಧಿಕಾರಿ ರೀತಿಯಲ್ಲಿ ಬಿಜೆಪಿ ಯಾರನ್ನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡದೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ. ಬಿಜೆಪಿ ಇಲ್ಲಿವರೆಗೂ ಅದು ಮಹಾರಾಷ್ಟ್ರದಲ್ಲಾಗಿರ್ಲಿ, ದೆಹಲಿಯಲ್ಲಾಗಿರ್ಲಿ, ಬಿಹಾರದಲ್ಲಾಗಿರ್ಲಿ ಮುಖವಾಗಿ ಇಟ್ಕೊಂಡು ಹೋಗಿದ್ರು. ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏಕನಾಥ್ ಶಿಂದೆ ಮಾಜಿ ಮುಖ್ಯಮಂತ್ರಿನೇ ಇಟ್ಕೊಂಡಿದ್ರು. ಹಾಗೆ ದೆಹಲಿ ಅಂತ ಬಂದಾಗ ಅಲ್ಲಿ ಯಾರನ್ನೂ ಕೂಡ ಫೇಸ್ ಮಾಡಿರ್ಲಿಲ್ಲ. ಇನ್ನೊಂದ್ ಕಡೆ ಬಿಹಾರದಲ್ಲಿ ಹೇಗೂ ನಿತೀಶ್ ಕುಮಾರ್ ಇದ್ರು, ಅವ್ರನ್ನೇ ಮುಖವಾಗಿ ಇಟ್ಕೊಂಡು, ಅವ್ರನ್ನೇ ಫೇಸ್ ಆಗಿ ಇಟ್ಕೊಂಡು ಚುನಾವಣೆಗೆ ಹೋಗಿದ್ರು. ಪಶ್ಚಿಮ ಬಂಗಾಳದಲ್ಲಿ ಅಂತ ದಿಲೀಪ್ ಘೋಷ್ ಅಂತ ನಾಯಕರು, ಸುವೇಂದು ಅಧಿಕಾರಿ ರೀತಿ ನಾಯಕರು ಇದ್ದಾರೆ. ಆದ್ರೆ ಬಿಜೆಪಿ ಇಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ಯೋಗಿ ಇವರನ್ನೇ ಫೇಸ್ ಆಗಿ ಇಟ್ಕೊಂಡು ಹೋಗುತ್ತೆ. ಯಾಕಂದ್ರೆ ಪಶ್ಚಿಮ ಬಂಗಾಳಕ್ಕೆ ಸದ್ಯಕ್ಕೆ ಬೇಕಿರುವಂತದ್ದು ಸುರಕ್ಷತೆ ಮತ್ತು ಭದ್ರತೆ. ಅದು ಪಕ್ಕದ ಬಾಂಗ್ಲಾದೇಶದಿಂದ ಆಗ್ತಾ ಇರುವಂತ 1200 ಕಿಲೋಮೀಟರ್ ಗಡಿ ಅಂದ್ರೆ ಯೋಚನೆ ಮಾಡಿ, ಅಲ್ಲಿ ಅದೆಷ್ಟು ನುಸುಳುಕೋರರು ಬರ್ತಾ ಇದ್ದಾರೆ. ಬಾಂಗ್ಲಾದೇಶಿಯರು ಭಾರತದಾದ್ಯಂತ ಸ್ಪ್ರೆಡ್ ಆಗ್ತಾ ಇದ್ದಾರೆ. ಬಾಂಗ್ಲಾದಿಂದ ಬಿಜೆಪಿ ಅದಕ್ಕೇನೆ ಇದನ್ನ ಸಿವಿಲೈಸೇಷನಲ್ ವಾರ್ ಅಂತ ಹೇಳ್ತಾ ಇರೋದು. ನಾವು ಇತ್ತೀಚೆಗೆ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ನೋಡಿ, ಭಾರತಕ್ಕೆ ಶಕರು, ಹೂಣರು, ಕುಶಾನರು, ಮೊಘಲರು, ಬ್ರಿಟಿಷರು ಎಲ್ಲರೂ ಬಂದ್ರು.
ಎಲ್ರೂ ದಾಳಿ ಮಾಡಿ ಈ ನಾಗರಿಕತೆನ ಹಾಳು ಮಾಡಕ್ ಟ್ರೈ ಮಾಡಿದ್ರು, ಒಂದಷ್ಟು ಸ್ಪ್ರೆಡ್ ಮಾಡಿದ್ರು, ಒಂದಷ್ಟು ಜನ ಇಸ್ಲಾಂ ಮತ ಕನ್ವರ್ಟ್ ಮಾಡಿದ್ರು, ಒಂದಷ್ಟು ಕ್ರಿಶ್ಚಿಯನ್ರ ಕನ್ವರ್ಟ್ ಮಾಡಿದ್ರು. ಆದ್ರೆ ಯಾರು ಕೂಡ ಈ ಭಾರತದ ನಾಗರಿಕತೆಯನ್ನ ನಾಶ ಮಾಡಿ ಹಿಂದುತ್ವ ನಾಶ ಮಾಡಕ್ ಆಗ್ಲಿಲ್ಲ. ಆದ್ರೆ ಈಗ ಪಕ್ಕದ ಬಾಂಗ್ಲಾದೇಶದಿಂದ ಆಗ್ತಾ ಇದೆಯಲ್ಲ, ಇದು ಬಹಳ ದೊಡ್ಡ ನಾಗರಿಕತೆ ನಾಶ ಮಾಡುವಂತ ದಾಳಿ. ಎಲ್ರೂ ಕೂಡ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇವರು ಬಂದು ಪಕ್ಕದ ಅಸ್ಸಾಮನ್ ಈಗಾಗ್ಲೇ ಡೆಮೋಗ್ರಫಿ ಚೇಂಜ್ ಮಾಡಿದ್ದಾರೆ. ಅಲ್ಲಿರುವಂತ ಏನು ಮುಸ್ಲಿಂ ಜನಸಂಖ್ಯೆ 40% ಹೋಗಿದೆ. ಇನ್ನ ಈ ಕಡೆ ಬರ್ತಾ ಬಿಹಾರದಲ್ಲಿ ಕೂಡ ಸೀಮಾಂಚಲದಲ್ಲಿ ಜನ ನುಸುಳುಕೋರರು ಬರ್ತಾ ಇದ್ರು. ಈಗ ಬಿಹಾರದಲ್ಲಿ ನಮ್ಮ ಸರ್ಕಾರ ಬಂದಿದೆ, ಅದನ್ನ ತಡಿತೀವಿ. ಇನ್ನ ಈ ಭಾಗದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಹಳಷ್ಟು ಈ ದೀದಿ ಸರ್ಕಾರ ಏನಿದೆ, ಮಮತಾ ಬ್ಯಾನರ್ಜಿ ಇವ್ರದ್ದು, ಅವರಿಗೆಲ್ಲ ವೋಟರ್ ID, ಅವ್ರಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಟ್ಟು ಅವರಿಗೆಲ್ಲ ಸೌಲಭ್ಯ ಕೊಟ್ಟು ಅವರಿಂದ ವೋಟ್ಗೋಸ್ಕರ ಬೇರೆ ದೇಶದವ್ರನ್ನ ಒಳಗಡೆ ಕರ್ಕೊಂಬಂದ ನಮ್ಮ ದೇಶದವ್ರಿಗೆ ಅನ್ನ ಇಲ್ದೇ ಇರುವಾಗ ಮಾಡ್ತಾ ಇದ್ದಾರೆ. ಸೊ ಅವರು ಜಾಸ್ತಿ ಆದಷ್ಟು ಡೆಮೋಗ್ರಫಿ ಚೇಂಜ್ ಆಗುತ್ತೆ. ಇಲ್ಲಿದ್ದಂತ ಹಿಂದೂಗಳು ಕಡಿಮೆ ಆಗ್ತಾರೆ, ಮುಸ್ಲಿಮರು ಕ್ರಿಶ್ಚಿಯನ್ರು ಜಾಸ್ತಿ ಆಗ್ತಾರೆ. ಇದರಿಂದಾಗಿ ನಮ್ಮ ದೇಶದ ನಾಗರಿಕತೆ, ಜಗತ್ತಿನ ಅತ್ಯಂತ ಹಿರಿಯ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನದಿ ನಾಗರಿಕತೆ, ಇದು ನಾಶ ಆಗುತ್ತೆ. ನಾಶ ಆಗಬಾರದು ಅಂದ್ರೆ ಇಟ್ಸ್ ಎ ಸಿವಿಲೈಸೇಷನಲ್ ವಾರ್. ನಮಗಿದು ನಾಗರಿಕತೆ ಯುದ್ಧ. ಭಾರತವನ್ನ ಉಳಿಸ್ಕೊಳ್ಬೇಕು, ಅದಕ್ಕೋಸ್ಕರ ನಾವು ಪಶ್ಚಿಮ ಬಂಗಾಳ ಗೆಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಮಿತ್ ಶಾ ರಣ ಘೋಷ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಗೆಲುವಿಗೆ ತಯಾರಿ ಮಾಡ್ಕೋತಾ ಇದೆ ಅಂತ ಅರ್ಥ. ಗೊತ್ತಿಲ್ಲ ಇದು ಯಾಕೆ ಅನಿಸ್ತಾ ಇದೆ ಅಂದ್ರೆ, ಇನ್ನೊಂದು ಬಿಜೆಪಿ ಗೆಲ್ಲೋದಿಕ್ಕೆ RSS ಅಂತೂ ದೊಡ್ಡ ಮಟ್ಟಿಗೆ ಗ್ರಾಮ ಸಭೆಗಳನ್ನ ಮಾಡುತ್ತೆ, ಒಂದೊಂದು ಬೂತ್ ಮಟ್ಟದಲ್ಲಿ ಸಭೆಗಳನ್ನ ಮಾಡ್ತಾರೆ. ಪೇಜ್ ಪ್ರಮುಖ ಅಂತ ಅಂದ್ರೆ ಒಂದು ಬೀದಿಯಲ್ಲಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಎಷ್ಟು ಜನ ಬಿಜೆಪಿ ಮತ ಹಾಕ್ತಾರೆ, ಇದೆಲ್ಲ ಕೂಡ RSS ವರ್ಕ್ ಮಾಡುತ್ತೆ. ಆದ್ರೆ ಬಿಜೆಪಿ ಗೆಲ್ತಾ ಇರೋ ವೇಗ ನೋಡ್ತಾ ಇದ್ರೆ 2025ರಲ್ಲಿ ಬಿಜೆಪಿ ಹೆಂಗೆ ಕಪ್ಪುಗಳ ಮೇಲೆ ಕಪ್ಪುಗಳನ್ನ ಇಂಡಿಯನ್ ಟೀಮ್ ಹೆಂಗೆ T20 ವುಮೆನ್ಸ್ ಎಲ್ಲ ಹೊಡ್ಕೊಂಬಂತಲ್ಲ, ಆ ತರ ಇಲ್ಲಿ ಆ ಗೆಲುವಿನ ಜೋಶ್ ನೋಡ್ತಾ ಇದ್ರೆ ಆ ಜೋಶಲ್ಲೇ ಬಾಂಗ್ಲಾದೇಶ್ ಗೆದ್ಕೋಬಿಡ್ತಾರೇನೋ ಅನ್ನೋ ತರ ಅನ್ನಿಸ್ತಾ ಇದೆ. ಹಾಗಾಗಿ ಗೊತ್ತಿಲ್ಲ, ಇದು ಒಂಥರದಲ್ಲಿ ಜೋಶ್ ನೋಡಿದ್ರೆ ಬಿಜೆಪಿ ಆ ಜೋಶಲ್ಲೇ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂದ್ರೆ ಒಂದು ಗೆಲುವಿನ ಆತ್ಮವಿಶ್ವಾಸ ಇದೆಯಲ್ಲ ಅದ್ರಲ್ಲಿ ಕಾಣಿಸ್ತಾ ಇದ್ರೆ ಬಿಜೆಪಿ ಅಂಡರ್ ಕರೆಂಟ್ ಅಲ್ಲಿ ಸಖತ್ತಾಗೆ ತಯಾರಿ ಮಾಡಿರುತ್ತೆ. ಇಲ್ಲಿವರೆಗೂ ನಾವ್ ಯಾವ್ಯಾವ ಸಕ್ಸಸ್ ಹೇಳ್ತಾ ಇದೀವಲ್ವಾ, ಮಹಾರಾಷ್ಟ್ರ ದೊಡ್ಡ ಸಕ್ಸಸ್ ಇಂದ ಬಿಹಾರದವರೆಗೂ ಬಿಜೆಪಿಯ RSS ಅದರ ತಳಮಟ್ಟದಲ್ಲಿ ಅಂಡರ್ ಕರೆಂಟ್ ಅಲ್ಲಿ ನಿಂತ್ಕೊಂಡು ಸಣ್ಣ ಸಣ್ಣ ಸಭೆಗಳನ್ನ ಮಾಡಿ ಮನೆಗೆ ಹೋಗಿ ಅಲ್ಲಿನ ಪ್ರತಿ ಮತದಾರರನ್ನು ಮುಟ್ಟಿರುವಂತದ್ದು, ಅಷ್ಟು ಗ್ರೌಂಡ್ ಲೆವೆಲ್ ವರ್ಕ್ ಅನ್ನ RSS ಮಾಡೋದ್ರಿಂದ ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲೂ ಆ ಕಾನ್ಫಿಡೆನ್ಸ್ ಬಂದಿರಬಹುದು. ಮತ್ತೆ ಸಹಜವಾಗಿ ದೀದಿ ಆಡಳಿತದಲ್ಲಿ ಕಾಳಿ ಪೂಜೆ ಮಾಡೋರು ಅಲ್ಲೆಲ್ಲ ದಾಳಿಗಳಾಗೋದು, ಅಲ್ಲಿ ಅವರು ಅಲ್ಪಸಂಖ್ಯಾತರು ದಾಳಿ ಮಾಡಿದ್ರೆ ಇವರು ಸರ್ಕಾರ ಅವ್ರ ಪರನೇ ನಿಂತ್ಕೊಳ್ಳೋದು. ಹಾಗಾಗಿ ಇವೆಲ್ಲ ಕೂಡ ಬಿಜೆಪಿ ಗೆಲುವಿಗೆ ಬಹುಶಃ ಇನ್ನಷ್ಟು ಶಕ್ತಿ ತುಂಬುತ್ತಾ ಇದಾವೆ ಅನ್ನಿಸ್ತಾ ಇದೆ. ಈ ವರ್ಷದ ದೊಡ್ಡ ಏನು ಗೆಲುವಿಗೆ ಬಿಜೆಪಿ ಏನು 294 ಕ್ಷೇತ್ರಗಳ ಒಂದು ವಿಧಾನಸಭೆ ಅಂದ್ರೆ ಅದಕ್ಕೊಂದು ದೊಡ್ಡ ಶಕ್ತಿಯನ್ನ ಪ್ರಯೋಗಿಸಬೇಕಾಗಿದೆ. ಬಹುಶಃ ಅಮಿತ್ ಶಾ ರಣಘೋಷ ಇದೆಯಲ್ಲ, ಫೆಬ್ರವರಿಲಿ ಸರ್ಕಾರ ರಚನೆಗೆ ರೆಡಿಯಾಗಿ ಅಂತ ಇವರು ಕಳೆದ ಶಿವರಾತ್ರಿಯಲ್ಲಿ 2025ರ ಶಿವರಾತ್ರಿಯಲ್ಲಿ ತಮಿಳುನಾಡಿನಲ್ಲಿ ನಾವೇ ಸರ್ಕಾರ ರಚನೆ ಮಾಡ್ತೀವಿ, ಮೈತ್ರಿ ಸರ್ಕಾರ ಬರುತ್ತೆ ಅಂತ ಅಮಿತ್ ಶಾ ಹೇಳಿದ್ರು. ಅದನ್ನೂ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಇವೆಲ್ಲ ಒಂದೇ ಬಾರಿಗೆ ಚುನಾವಣೆ ಆಗೋದ್ರಿಂದ ಮಾರ್ಚ್, ಏಪ್ರಿಲ್, ಮೇ ದಿನಗಳಲ್ಲಿ ಬಹುಶಃ ಯಾವ್ದಾವ್ದನ್ನ ಬಿಜೆಪಿ ಗೆಲ್ಲುತ್ತೋ ಎಲ್ಲರಿಗೂ ಕುತೂಹಲ ಇದೆ, ನಮಗೂ ಇದೆ. ಸೊ ನಿಮಗೇನ್ ಅನ್ಸುತ್ತೆ, ಬಿಜೆಪಿ ಪಶ್ಚಿಮ ಬಂಗಾಳವನ್ನು ಅಷ್ಟು ಸುಲಭ ಗೆಲ್ಲೋದಿಕ್ ಸಾಧ್ಯನಾ? ಮತ್ತಷ್ಟು ಇದ್ರ ಬಗ್ಗೆ ಬೇರೆ ಬೇರೆ ಸುದ್ದಿಗಳನ್ನ ತರ್ತಾ ಇರ್ತೀವಿ, ನೋಡ್ತಾ ಇರಿ. ನಮ್ಗನ್ಸಿದ್ದೆ ಸರಿ ಆಗ್ಬೇಕು ಅಂತಿಲ್ಲ, ನಿಮ್ಮ ಒಪಿನಿಯನ್ ಕೂಡ ಬರ್ಲಿ. ಮತ್ತಷ್ಟು ಸುದ್ದಿಗಳ ಜೊತೆ ಸಿಗ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.